ಎಲ್ರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ನಾವು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಕಳೆದ 30 ವರ್ಷದಿಂದನೂ ನಾವು ರೆಗ್ಯುಲರ್ ಕಸ್ಟಮರ್ಸು. ನಮ್ಮ ಮನೆಗಳಲ್ಲಿ ನಮ್ಮ ಸಿಸ್ಟರ್ಸ್ ಮನೆ ಮತ್ತು ಹಸ್ಬೆಂಡ್ ಮನೆ ಕಡೆ ಏನೇ ಫಂಕ್ಷನ್ಸು ಎಲ್ಲ ಆದರೂ ನಾವು ಸಾಯಿ ಗೋಲ್ಡ್ ಪ್ಯಾಲೇಸಲ್ಲೇ ಎಲ್ಲ ಒಡವೆಗಳನ್ನು ಪರ್ಚೇಸ್ ಮಾಡೋದು. ಅಕ್ಷಯ ತೃತೀಯ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ತುಂಬ ಒಳ್ಳೆಯ ದಿನ. ಇವತ್ತು ಏನು ನಾವು ತಗೊಳ್ತೀವೋ ಏನು ಮಾಡ್ತೀವೋ ಅದು ಯಾವಾಗಲೂ ಅಕ್ಷಯ ಆಗುತ್ತೆ ಅಂತ ಎಲ್ಲ ನಮ್ಮ ಪೂರ್ವಿಕರು ಹೇಳ್ತಾರೆ. ಅದರಂಗೆ ಈಗ ನಾವೆಲ್ಲ ನಮ್ಮ ಮನೆಗಳಲ್ಲಿ ಎಲ್ಲರೂ ನಮ್ಮ ರಿಲೇಟಿವ್ಸ್ ಎಲ್ಲರೂ ಈ ಸಾಯಿ ಗೋಲ್ಡಲ್ಲಿ ಏನು ಪರ್ಚೇಸ್ ಮಾಡಿದಾರೋ ಅದು ಯಾವಾಗಲೂ ನಮ್ಗೆ ಅಕ್ಷಯನೇ ಆಗಿದೆ. ಎಲ್ಲದೂ ಒಳ್ಳೇದಾಗಿದೆ. ಇದೇ ಸಾಯಿ ಗೋಲ್ಡ್ ಪ್ಯಾಲೇಸ್ ಯಾವಾಗಲೂ ಇದೇ ಥರ ಉನ್ನತ ಸ್ಥಾನಕ್ಕೆ ಹೋಗ್ಲಿ, ಇಡೀ ವಿಶ್ವಕ್ಕೆ ಪ್ರಸಿದ್ಧಿ ಆಗಲಿ ಅಂತ ಬಯಸ್ತೀನಿ. ಚಿನ್ನ ಕೊಳ್ಳೋದಕ್ಕೆ ಶುಭ ದಿನ ಅಂತಾನೆ ಹೇಳ್ತಾರೆ. ಸೊ ತಾವು ಕೂಡ ಬಂದಿದ್ದೀರಾ, ಏನೇನೆಲ್ಲ ನೋಡಿದಿರಿ, ರೇಟ್ ಎಲ್ಲ ಹೇಗಿದೆ? ರೇಟ್ ನಿಮ್ಗೆ ಗೊತ್ತಿರೋ ಪ್ರಕಾರ ಜಾಸ್ತಿನೇ ಆಗ್ತಾ ಇದೆ ಸರ್. ಆದ್ರೂ ಪ್ರತಿ ವರ್ಷ ನಾನು ತಗೊಳ್ತಾ ಇದೀವಿ. ಸೊ ತಗೊಂಡ್ರೆ ಏನೋ ಒಂಥರ ಶಾಂತಿ, ವೆಲ್ತ್ ಅಂತ ಹೆಂಗ್ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಅಂದ್ರೆ ಎಷ್ಟೇ ಜಾಸ್ತಿ ಆದ್ರೂ ತಗೊಳ್ತಾ ಇದೀವಿ. ಚಿನ್ನದ ಬೆಲೆ ಗಮನಿಸ್ತಾ ಇದ್ದಂಗೆ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಜಾಸ್ತಿ ಆಗ್ತಾ ಇದೆ, ಆದ್ರೆ ತಗೊಳ್ಳೋರಂತೂ ಕಡಿಮೆ ಆಗ್ತಾ ಇಲ್ಲ. ನೀವೇ ನೋಡ್ತಾ ಇರೋ ಪ್ರಕಾರ ತಗೊಳ್ಳೋರಂತೂ ಕಡಿಮೆ ಆಗ್ತಾ ಇಲ್ಲ. ಅದೊಂಥರ ಏನೋ ಒಂಥರ ಸೇವಿಂಗ್ಸ್ ಅಂತ ಸರ್. ಹೆಂಗಸರಿಗೆ ಇದೊಂಥರ ಸೇವಿಂಗ್ಸ್, ಮುಂದೆ ಏನಾದ್ರು ಬೇಕಂದ್ರೆ ಕಷ್ಟ ಕಾಲಕ್ಕೆ ಅನ್ನೋದಕ್ಕೋಸ್ಕರ ಒಂದ್ ಗುಡ್ ಸೇವಿಂಗ್ಸ್ ಅಂತ ಹೇಳಿ. ಚಿನ್ನದ ಬೆಲೆ ಒಂದು 10-20 ವರ್ಷದ ಮುಂಚೆ ನೋಡಿದಾಗ ಈಗಿನ ರೇಟ್ ನ ಕಂಪೇರ್ ಮಾಡಿದಾಗ ತುಂಬಾನೇ ಏರಿಳಿತಗಳು ಇದಾವೆ. ಅದನ್ನು ಗಮನಿಸಿದಾಗ ಏನಂತ ಸರ್, ಅವಾಗ ಏನಾಗಿತ್ತು ಅಂದ್ರೆ ಅವಾಗ ಅಂದ್ರೆ ಜನ ಹತ್ರನೇ ದುಡ್ಡು ಕಡಿಮೆ ಇತ್ತು, ಅವಾಗ ತೊಗೊಳಕ್ ಆಗ್ತಾ ಇರಲಿಲ್ಲ. ಇವಾಗ ದುಡ್ಡು ಇದೆ, ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ ಹಂಗೆ. ಅದ್ರ ಬಗ್ಗೆ ಅಂದ್ರೆ ನೀವು ಹೇಳಿದ್ರೆ ಸೇವಿಂಗ್ಸ್ ಅದ್ರದ್ದು ಒಂದು ಭಾವನೆ ಇದೆ, ಜಾಸ್ತಿ ಆಗ್ತಾ ಇದೆ ಅಂದ್ರೆ ನೀವು ಹೇಳ್ದಂಗೆ ಕಡಿಮೆ ತುಂಬಾ ಕಡಿಮೆ ಆಗ್ತಾ ಇಲ್ಲ. ಸೊ ಜಾಸ್ತಿನೇ ಆಗ್ತಾ ಇದೆ. ಸೊ ಆದ್ರೂ ಅದನ್ನೇ ನಾ ಹೇಳ್ದಂಗೆ ಬೇರೆ ಎಲ್ಲೋದಕ್ಕೂ ಇನ್ವೆಸ್ಟ್ ಮಾಡೋದಕ್ಕಿಂತ ಇದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ಅಂತೂ ಖಂಡಿತ ಇರುತ್ತೆ. ಸೊ ಅದಕ್ಕೋಸ್ಕರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.